ಇದ್ದೀವಿ. ಆದರೆ ನಮ್ಮಲ್ಲಿ ಇನ್ನೂ ಮನೋಭಾವಗಳು ಇನ್ನೂ ಯಾವುದೋ ಕಾಲದ ಒಂದು ನಂಬಿಕೆಗಳ ಪೂರ್ವಾಗ್ರಹ ಪೀಡಿತವಾದ ಯಾವುದೋ ಕಾಲದಲ್ಲಿ ಇನ್ನೂ ಸುಕ್ಕೊಂಡು ಕೂತಿದ್ದೀವಿ, ಹೊರಗೆ ಬರ್ತಾ ಇಲ್ಲ. ಇದಕ್ಕೆಲ್ಲ ಕಾರಣ ಅಂದರೆ ಸರಿಯಾಗಿ ಸೈಂಟಿಫಿಕ್ ಟೆಂಪರ್ ಇದ್ದಂಥ ಶಿಕ್ಷಣ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಮತ್ತು ಪ್ರತಿಯೊಬ್ಬರಿಗೂ ಅಂಬೇಡ್ಕರ್ ಬಯಸಿದಂಥ ಒಂದು ಶಿಕ್ಷಣವನ್ನು ಕೊಡೋದು ಸಾಹಸ ಮಾಡಬೇಕಾಗಿದ್ದೀವಿ ನಮ್ಮ ಸರ್ಕಾರಗಳು. ಅವು ಮಾಡಿಲ್ಲ. ಕೆಲವು ಜನ ಲಾಭ ತಗೊಳ್ಳೋಂಥವು. ಕೆಲವೊಂದು ಸ್ಕೂಲ್ ಮಾಡಿದ್ದಾರೆ, ಏಕಲವ್ಯ ಸ್ಕೂಲ್ ಅಂತ ಮಾಡ್ತಾರೆ, ಮತ್ತು ಮೊರಾರ್ಜಿ ದೇಸಾಯಿ ಅಂತ ಮಾಡ್ತಾರೆ, ಇನ್ನೂ ಕೆಲವಷ್ಟು ಮಾಡಿ ಉಪಕಾರ ಮಾಡಿದಾಗ ಮಾಡ್ತಾ ಇದ್ದಾರೆ. ಬಟ್ ಅದಕ್ಕಿಂತಲೂ ಮುಖ್ಯವಾಗಿ ಆಗಬೇಕಾಗಿದ್ದು ಪ್ರತಿಯೊಬ್ಬ ವಿದ್ಯಾರ್ಥಿ, ಈ ದೇಶದ ಸಂಪತ್ತು ಒಬ್ಬ ವಿದ್ಯಾರ್ಥಿ. ಈ ದೇಶದ ಮೂರು ಸಂಪತ್ತು ಯಾವ್ದಪ್ಪ? ನಿಸರ್ಗ ಅಷ್ಟೇ ಅಲ್ಲ, ಗಾಳಿ ಅಷ್ಟೇ ಅಲ್ಲ, ನೆಲ ಅಷ್ಟೇ ಅಲ್ಲ, ಜಲ ಅಷ್ಟೇ ಅಲ್ಲ, ಗಿಡ ಗಂಟಿಗಳು ಅಷ್ಟೇ ಅಲ್ಲ, ಪಕ್ಷಿಗಳು ಅಷ್ಟೇ ಅಲ್ಲ. ಈ ಸ್ವತಃ ಮನುಷ್ಯನು ಈ ದೇಶದ ಇವನು ಈ ದೇಶದ ಸಂಪತ್ತು. ಆ ಸಂಪತ್ತನ್ನು ಸರಿಯಾಗಿ ನಾವು ತಯಾರು ಮಾಡುವಂಥ ಕೆಲಸ ಇವತ್ತಿನ ಯಾರೇ ಮಾಡಿಲ್ಲ, ಮಾತಾಡ್ತಾರೆ ಅಷ್ಟೇ. ಅಲ್ಲ ಸರ್, ಯಾಕೆ ನಾನು ಈ ಒಂದು ದೊಡ್ಡ ಪ್ರಶ್ನೆನ ಇಟ್ಕೊಂಡಿರೋದು ಅಂತಂದರೆ, ನೋಡಿ ಸರ್, ಯಾವುದೇ ದೇಶದಲ್ಲಿ ಅಲ್ಲಿರ್ತಕ್ಕಂತಹ ಏನಂತೀರ ನೀವು ಕಾಡು ಒಂದು ಮಿನಿಮಮ್ 35% ಇರಬೇಕಂತ ಹೇಳಿ ವರ್ಲ್ಡ್ ಆರ್ಗನೈಸೇಷನ್ಸ್ಗಳು ಹೇಳ್ತವೆ. ಓಕೆನಾ? ಅಂದರೆ ಆ ಒಂದು ದೇಶದೊಂದು ಏನಂತೀರ ನೀವು ಆಕ್ಸಿಜನ್ ಪ್ರಮಾಣ ಮತ್ತು ಅಲ್ಲಿರುವಂತಹ ಸದೃಢತೆ, ಅಂದರೆ ಹ್ಯೂಮನ್ ಬಾಡಿಯಲ್ಲಿ ಸದೃಢತೆ ಬೇಕಪ್ಪ ಅಂತಂದರೆ 35% ಏನಂತೀರ ನೀವು ನೇಚರು ಇರಬೇಕು, ಕಾಡಿರಬೇಕು ಅಂತ ಹೇಳ್ತಾರೆ ಅಲ್ವಾ? ಸೊ ನಮ್ಮ ದೇಶದಲ್ಲಿ 23 to 24 ಇಷ್ಟರಲ್ಲೇ ಕಾಡು ಉಳಿತಾ ಇದೆ. ಇದನ್ನ ಕೇಳೋರು ಯಾರು? ಕೇವಲ ಧರ್ಮ ಜಾತಿ. ಓಕೆನಾ? ಇದೇ ಮಾತಾಡ್ತಾ ಹೋದ್ರೆ ದೇಶ ಮುಂದೆ ಎಲ್ಲಿಗೆ ಬಂದು ನಿಲ್ಬೋದು ಸರ್? ಈಗ ಅದಕ್ಕೆ ಉತ್ತರ ಹುಡುಕುವಂಥ ಪ್ರಯತ್ನ ಇವತ್ತು ಮಾಡ್ಬೇಕು. ಇಲ್ಲ, ನಾನು ಇದರಲ್ಲಿ ಕೇವಲ ನಾನು BJP ಅಷ್ಟೇ ಟಾರ್ಗೆಟ್ ಮಾಡ್ತಾ ಇಲ್ಲ. ಐ ಆಮ್ ಟಾರ್ಗೆಟಿಂಗ್ ಕಾಂಗ್ರೆಸ್ ಆಲ್ಸೋ. ಅದಕ್ಕಾಗಿ ನೀವು ಉತ್ತರ ಕೊಡ್ತಾ ಇರೋದು, ಇಲ್ಲಿವರೆಗೆ ಬಂದಂಥ ಸರ್ಕಾರಗಳು ಈ ದೊಡ್ಡ ಅಪರಾಧಿ ತಪ್ಪು ಮಾಡಿದಾರೆ. ತಪ್ಪಲ್ಲ, ಅಪರಾಧಿ ತಪ್ಪತ್ತು ನಾವು ಕರಿಬೇಕಾಗ್ತದೆ. ಯಾಕಂದ್ರೆ ನೀವು ಹೇಳಿದಂಗೆ 23-24 ಉಳಿದಿಲ್ಲ. ಇವತ್ತು 12-13% ಉಳಿದ ಅರಣ್ಯ. ನೀವು ತಪ್ಪು ಎಲ್ಲೋ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೀರಿ. ಸ್ವತಂತ್ರ ಸಿಕ್ಕಾಗ ನಾವು 33% ಇತ್ತು ನಮ್ಮ ಕಾಡು. ಇವತ್ತು 12-15 ಭಾಳ ಆಯಿತು. ಅಷ್ಟು ಉಳಿದ ನಮ್ಮ ಕಾಡೆಲ್ಲ. ವರ್ಲ್ಡ್ ನೇಚರ್ ಆರ್ಗನೈಸೇಷನ್ ರಿಲೀಸ್ ಮಾಡಿರುವಂಥ ಡೇಟಾ ಇದು, ಅದಕ್ಕೆ ಹೇಳಿದ್ದೇನೆ. ಇರಲಿ, ಆದರೆ ಆ ರೀತಿ ಕಡಿಮೆ ಆಗದೆ ಇದು. ಮತ್ತು ಇವತ್ತು ನಮ್ಮ ಎಲ್ಲ ನದಿ ಕೊಳ್ಳ ಇವೆಲ್ಲ ಏನಿದ್ದಾವೆ ಗಟ್ರಗಳಾಗ್ತಾ ಇದ್ದಾವೆ. ಅವು ನದಿಗಳಾಗಿ ಉಳಿತಾ ಇಲ್ಲ. ಇವತ್ತು ನಾವು ಸರ್ ಯಾವುದೇ ಊರಿಗೆ ಹೋಗಿ ನೀವು ಜಪಾನ್ ಕಂಪ್ಯಾರಿಸನ್ ಮಾಡಿದ್ರೆ, ಸುಳ್ಳು ಹೇಳ್ತಿಲ್ಲ ಸರ್ ನಾನು, ಜಪಾನ್ ಕೂಡ ಕಂಪ್ಯಾರಿಸನ್ ಮಾಡಿದ್ರೆ ಎಸ್, ಅವ್ರು ಟೆಕ್ನಾಲಜಿಕಲಿ ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಅಂತಂದರೆ ಇವಾಗಲೂ ಕೂಡ ಅಮೇರಿಕಾದವ್ರು ಕೂಡ ಬೀಟ್ ಮಾಡೋಕ್ಕಾಗಲ್ಲ ಅವರನ್ನು ಅಲ್ವಾ? ಸೊ ಅವ್ರದ್ದು ಇಷ್ಟು ಚಿಕ್ಕ ದೇಶ, 10ಗೆ ಜನಸಂಖ್ಯೆ. ಸೊ ಆ ಒಂದು ದೇಶದಲ್ಲಿ 65% ಕಾಡು ಉಳ್ಕೊಂಡೈತೆ. ಹೌದು, ಉಳಿಸ್ಕೊಂಡಿದ್ದಾರೆ. ಉಳಿಸ್ಕೊಂಡಿದ್ದಾರೆ. ಯಾಕಂದ್ರೆ ನಿಜವಾಗಿ ಅವ್ರಲ್ಲಿ ಎಜುಕೇಷನ್ ಅದ, ಅವ್ರು ನಿಜವಾದ ಸೈಂಟಿಫಿಕ್ ಟೆಂಪರ್ ಅದ. ಅವರು ಅದೇ ಕಾಲಕ್ಕೆ ತಮ್ಮ ಧರ್ಮನೂ ನಂಬ್ತಾರ, ತಮ್ಮ ದೇವತೆಗಳು ನಂಬ್ತಾರ, ಅಲ್ಲಿ ಹೋಗಿ ಬರ್ತಾರೆ. ನಾವು ಯಾಕಂದ್ರೆ ಈ ದೇಶ ಎಲ್ಲಿವರೆಗೆ ಎಲ್ಲ ಒಂದು ಕೂಸು ಐತಿ, ಎಲ್ಲೇ ಒಬ್ಬ ಮಗು ಅದು ಪೂರ್ಣ ಪ್ರಮಾಣದಲ್ಲಿ ಕಲಿತು ಅದು ಹೈಯರ್ ಎಜುಕೇಷನ್ ಕಲಿಯುವವರೆಗೆ ಇದು ಬರೋದಿಲ್ಲ. ಯಾಕಂದ್ರೆ ಹೈಯರ್ ಎಜುಕೇಷನ್ ಮಸ್ಟ್ ಬಿ. ನಮ್ದು SLC ಆಗ್ಯದ್ರಿ, ಬರ್ಯಾಕೆ ಹೋದಾಗ ಬರ್ತದ್ರಿ. ಬರ್ಯಾಕೆ ಹೋದಾಗ ನಮ್ಮನ್ನ ಮೋಸ ಮಾಡೋದು ಜಗತ್ತದ. ಇವತ್ತು ವೆಲ್ ಎಜುಕೇಟೆಡ್ ಇದ್ದ ಏನೆಲ್ಲ ಇದ್ದ ಮೋಸ ಮಾಡ್ತಾರೆ ನಮಗೆ. ಇನ್ನು ಪಾಪ SLC ಪಾಸ್ ಆದವ್ರಿಗೆ, PUC ಪಾಸ್ ಆದವ್ರಿಗೆ, ಅಲ್ಲಿ ನಮ್ಮ ಎಜುಕೇಷನ್ ಇದ್ದಂಥ ಮಕ್ಕಳಿಗೆ ಎಷ್ಟು ಸಲ ಮೋಸ ಮಾಡ್ಬೋದು ಇವರು, ಯಾವ ರೀತಿಯಾಗಿ ಮೋಸ ಮಾಡ್ಬೋದು. ಇವತ್ತು ಅಡ್ವರ್ಟೈಸ್ಮೆಂಟ್ ನೋಡಿ ನಾವೇನಾದರೂ ಕೂದ್ರಿ ಎಣ್ಣೆ ತೊಳಕ್ಕೆ ಹೋಗ್ತೀವಿ, ಮತ್ತೆ ಮಾಡಕ್ಕೆ ಹೋಗ್ತೀವಿ, ಎದ್ದು ಕೂದಲು ಹೋಗಿಬಿಡುತ್ತವ, ಜೊತೆಗೆ ಒಳಗೆ ಬುದ್ಧಿನೂ ಹೋಗಿಬಿಡುತ್ತದ. ಅಂಥ ಪ್ರಸಂಗದ ಇವತ್ತು ನಾವು ಅಷ್ಟು ಅಡ್ವರ್ಟೈಸ್ಗೆ ಒಳಗಾಗುವಂಥದ್ದು. ಇದು ಕಾರಣದಲ್ಲಿ ನಮ್ಮಲ್ಲಿ ಅರ್ಧ ಜ್ಞಾನ, ಯಾವಾಗಲೂ ಪೂರ್ಣ ದಡ್ಡರಿರಬೇಕು ಒಂದು, ಇಲ್ಲ ಪೂರ್ಣ ಪ್ರಮಾಣ ಜ್ಞಾನರಿರಬೇಕು ಒಂದು. ಆ ಪೂರ್ಣ ಪ್ರಮಾಣ ಜ್ಞಾನತ್ವ ಯಾವಾಗ ಬರ್ತದಪ್ಪ ಅಂದರೆ ಹೈಯರ್ ಎಜುಕೇಷನ್ ಪ್ರತಿಯೊಬ್ಬ ಮಗುವಿಗೆ ಸಿಗಬೇಕು. ಆ ಮಗು ಬಯಸುವಂಥ ಎಜುಕೇಷನ್ ಆ ಮಗುವಿಗೆ ಸಿಗಬೇಕು. ಮೊದಲು ಅದು ಕೆಲಸ ಆಗಬೇಕು. ಆ ಕೆಲಸ ಆಗಬೇಕಾಯ್ತಂದ್ರೆ ಇವತ್ತಿನ ಸರ್ಕಾರಗಳು ಹೆಂಗೆ ಕೇಂದ್ರಗಳು ಮಾಡಿದ್ದಾರೆ, ಫ್ರೀ ಎಜುಕೇಷನ್ PUC ತನ ಮಾಡಿದ್ದಾರೆ ಅವರು. ಮತ್ತು ಹೈಯರ್ ಎಜುಕೇಷನ್ಗೆ ಅವರು ಲೋನ್ ಸ್ವತಃ ಗೌರ್ಮೆಂಟ್ ಕೊಡುವಂಥದ್ದು ವ್ಯವಸ್ಥೆ ಮಾಡಿದ್ದಾರೆ. ಅಂಥದ್ದು ಆಲ್ ಓವರ್ ಇಂಡಿಯಾದಲ್ಲಿ ಮಿನಿಮಮ್ 15-20% ದುಡ್ಡನ್ನು ನಮ್ಮ ಬಜೆಟ್ದಲ್ಲಿ ತೆಗೆದಿಟ್ಟು ಎಲ್ಲ ಮಕ್ಕಳು ಫ್ರೀ ಎಜುಕೇಷನ್ ಕೊಡುವಂಥದ್ದು ಇವತ್ತು ಟ್ಯೂಷನ್ ತೊಗೊಂಡ್ರಪ್ಪ ಅಂದರೆ. ಅಲ್ಲ ಸರ್, ನೀವು ಇದು 15-20 ಅಂತ ಹೇಳ್ತಿದ್ದೀರಾ, ಡೈರೆಕ್ಟಾಗಿ ಇವರೇ ಏನಂತೀರ ನೀವು, ಮೋದಿ ಅವ್ರದ್ದು 2012ರಲ್ಲಿ ಭಾಷಣ ಕೇಳಿದ್ರೆ, 12-13ರಲ್ಲಿ ಭಾಷಣ ಏನಿತ್ತಪ್ಪ ಅಂತಂದರೆ ಸರ್, ಕಾಂಗ್ರೆಸ್ ಸರ್ಕಾರ ಇದ್ದಿದ್ದು ಓನ್ಲಿ ಇಟ್ಸ್ ಗಿವಿಂಗ್ ಓನ್ಲಿ 7% ಆಫ್ ದ ಬಜೆಟ್
ಟು ಎಜುಕೇಶನ್ ಅಂತ ಹೇಳಿದ್ರು. ತಪ್ಪು ಹೇಳಿದ್ರು ಅವರು, ಅವ್ರಿಗೆ ಸರಿಯಾಗಿ ಲೆಕ್ಕ ಬಂದಿಲ್ಲ. ಇವತ್ತಿನ ಅವ್ರ ಸರ್ಕಾರ 1.2% ಕೊಡ್ತಾರೆ ಎಜುಕೇಶನ್ಗೆ. ಇದೇ ಕಾಂಗ್ರೆಸ್ ಸರ್ಕಾರ 3 ಕೆಳಗೆ ಕೊಟ್ಟದ. ಎಲ್ಲಿ 7 ಕೊಡ್ತಾರೆ, 7 ಕೊಟ್ಟರೆ ಇಂಪ್ರೂವ್ ಆಗ್ತಿತ್ತು. ಇವತ್ತು ದೆಹಲಿಯಲ್ಲಿ 15 to 20% ಕೊಡ್ತಾ ಇದ್ದಾರೆ. ಇಡೀ ದೆಹಲಿ ಮತ್ತು ಪಂಜಾಬ್ ಎರಡೂ ಮಕ್ಕಳು ಎಷ್ಟು ಖುಷಿಯಿಂದ ಶಾಲೆಗೆ ಹೋಗ್ತಾ ಇದ್ದಾರಪ್ಪ ಅಂತಂದ್ರೆ, ಅಲ್ಲಿ ತಂದೆ ತಾಯಿಗಳು ಫ್ರೀ, ಮಾನಸಿಕ ಅಷ್ಟು ಖರ್ಚು ಮಾಡೋದು ನಮ್ಮ ಉಳಿತ ದುಡ್ಡು ಅಂತೇಳಿ. ಆ ದುಡ್ಡು ಸಮಾಜ ಖರ್ಚು ಮಾಡ್ತಾರೆ ಅವರು. ಅಲ್ಲ ಸರ್, ಇದೇ ಮಕ್ಕಳ ಆಹಾರ ಖರ್ಚು ಮಾಡ್ತಾರೆ, ಖರ್ಚು ಮಾಡ್ತಾರೆ. ಅದೇ ಸರ್, ಅದನ್ನೇ ಹೇಳ್ತಿದ್ದೀನಿ ನಾನು. LKG UKG ಹುಡುಗರಿಗೆ 50,000 60,000 1 ಲಕ್ಷ ಫೀಸ್ ಇದೆ ಸರ್.